ಹಲೋ ಹಲೋ. ಇವತ್ತು ಈಗ ಎಳ್ಳುಂಡಿ ಉಂಡೆ ಮಾಡಿದ್ನಿ. ಇನ್ನು ಎಳ್ಳುಂಡಿ ಉಂಡೆ ಮಾಡ್ತೇವೆ. ಇನ್ನು ಈ ತೆಂಬಿಟ್ಟದ ನವಣೆ ಅಕ್ಕಿ ಹಿಟ್ಟು ಬಿಸ್ಕೊಂಬಂದೆವು, ಹುರಿದು ಬಿಸ್ಕೊಂಬಂದೆವು. ಅದು ನವಣೆ ಅಕ್ಕಿ ಹುರಿದು ನವಣೆ ಅಕ್ಕಿ ತೊಳೆದು ಹುರಿದು ಬೀಸ್ಕೊಂಬಂದೆವು ಮಿಲ್ನ್ಯಾಗ. ಇದು ಒಂದು ಬೌಲ್ ನವಣೆ ಅಕ್ಕಿ ಹಿಟ್ಟು, ಇದು ಏಲಕ್ಕಿ ಪುಡಿ ಕುಟ್ಟಿಟ್ಟಿದ್ದು, ಸಕ್ರೆ ಏಲಕ್ಕಿ, ಇಲ್ಲಿ ಪುಟಾಣಿ ಹಿಟ್ಟು ಐತಿ, ಕೊಬ್ಬರಿ ಐತಿ. ಇದನ್ನು ಏನೇನು ಬೇಕು ಹೆಂಗೆ ಮಾಡೋದು ಅನ್ನೋದು ಹೇಳ್ತೇನೆ ನಾನು. ಇದು ಬೆಲ್ಲ, ಇದು ಬೆಲ್ಲ ಎಷ್ಟು ಬೆಲ್ಲ ಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕ್ಬೇಕು. ಇದನ್ನು ತುಪ್ಪ ಏನು ಹಾಕೋದಿಲ್ಲ, ಆಮೇಲೆ ಮ್ಯಾಲೆ ಹಾಕೋದು ತುಪ್ಪ. ಇದಕ್ಕೆ ಸ್ವಲ್ಪ ನೀರು ಹಾಕೋದು, ಇಷ್ಟು ಹೆಚ್ಚಿಗೆ ನೀರು ಹಾಕಬೇಕು. ಇದು ಗ್ಯಾಸ್ ಹತ್ತಿಸ್ತಾನೆ ಈಗ. ಇದು ಬೆಲ್ಲ ಕರಗಿಸೋಕಿಟ್ಟೇನೆ. ಈಗ ಬೆಲ್ಲ ಕರಗಬೇಕಿದು. ಇದೇನು ಆನಬೇನು ಬ್ಯಾಡ. ಇದಕ್ಕೆ ಸ್ವಲ್ಪ ಬೆಲ್ಲ ಕರಗಿದ್ದಿಂದ ಹಿಟ್ಟು ಹಾಕಿ ತಿರುವಾಡೋದು. ಅದನ್ನು ಸ್ವಲ್ಪ ನೀರು ಅಟ್ಟು ಹಾಕೋದು ಇನ್ನೊಸ್. ಇದು ನವಣೆ ಅಕ್ಕಿ ಹಿಟ್ಟು ಒಂದು ಬೌಲ್ ಹತ್ತಿದು. ಇದನ್ನು ತಾಟಿಗೆ ಹಾಕ್ಕೋತೇನೆ. ಈಗ ಎಳ್ಳು ಉಂಡೆ ಕಟ್ಟಿದ್ದು ತಾಟು ಹತ್ತಿದು, ಇದ್ರೊಳಗೆ ಹಾಕಿ ಮಾಡ್ತೇನೆ. ಎಳ್ಳಿನ ಉಂಡೆ ಕಟ್ಟಿದ್ದು ಆಮೇಲೆ ಏಲಕ್ಕಿ ಪೌಡ್ರ್ ಅಷ್ಟು ಹಾಕೋಣ. ಸ್ವಲ್ಪ ಕೊಬ್ಬರಿ ಹಾಕೋಣ. ಇದಕ್ಕೇನು ಪುಟಾಣಿ ಇಟ್ಟದು ಬೇಡ, ಬರೀ ಏಲಕ್ಕಿ ಪೌಡ್ರ, ಕೊಬ್ಬರಿ ಇಷ್ಟು ಆದ್ರೆ ಸಾಕು ಇದಕ್ಕೆ. ಈಗ ಬೆಲ್ಲ ಕರಗೀತಿದು, ಇನ್ನೊಂದು ಸ್ವಲ್ಪ ಕರಗಬೇಕಿದು. ಇದೇನು ಆನೇನು ಬರೋದು ಬೇಡ ಇದು. ಹಂಗೆ ಇದನ್ನು ಜಸ್ಟ್ ಬೆಲ್ಲ ಕರಗಿಸಿ ಅದರೊಳಗೆ ಹಾಕಿಬಿಡೋದು. ಸ್ವಲ್ಪ ಎಳೆ ಪಾಕ ಬರೋದಾಗ ಹಾಕಿಬಿಡೋದು. ಅದು ಇದೇನು ಆನ ಬರಬೇಕು ಅಂತೇನಿಲ್ಲ. ಈಗ ಬಂದೈತಿ. ಇದು ಇನ್ನೊಂದು ಸ್ವಲ್ಪ ಐತಿ ಕರಗೋದು ಬೆಲ್ಲ. ಇನ್ನೊಂದು ಸ್ವಲ್ಪ ಬೆಲ್ಲ ಕರಗಿತಂದ್ರೆ ಬರೋಬ್ಬರಿ ಆಕತಿ. ಇಷ್ಟು ಇದು ನವಣೆ ಅಕ್ಕಿ ಹಿಟ್ಟು. ಇದು ತೆಂಬಿಟ್ಟು ಉಂಡೆ ಹೇಳಿದ್ನಿ ನಿಮ್ಗೆ. ತೆಂಬಿಟ್ಟ, ಅಳ್ಳಿಟ್ಟು. ಅಳ್ಳಿಟ್ಟು ಅಂದ್ರೆ ಗೋಧಿ ಹುರಿದು ಬೀಸ್ಕೊಂಬಂದಿರ್ತೇವೆ. ಅದು ಹುತ್ತಾಪ ಮಾಡೋ ದಿವಸ, ಪಂಚಮಿ ಹಬ್ಬದ ದಿವಸ ಅಳ್ಳಿಟ್ಟು ಅದನ್ನು ಮಾಡ್ತೇವೆ ಸಜ್ಕದ ಗತೆ. ಅಳ್ಳಿಟ್ಟು ಮಾಡಿ ಈಗ ಆನ ಬಂದೈತಿ. ಇದು ಕುದಿ ಹಿಡ್ದೈತಿ. ಒಂದು ಕುದಿ ಕುದ್ರೆ ಆತಿದು. ಇಷ್ಟು ಬೆಲ್ಲ ಕರಗ್ತೈತೆ ತಾನ. ಭಾಳ ಪಾಕ ತೊಗೊಂಡ್ರೆ ಏರಾತಂದ್ರೆ ಉಂಡೆ ಜಿಗಟಾಕ್ಕವು. ಅದಕ್ಕಷ್ಟ ಜಸ್ಟ್ ಬೆಲ್ಲ ಕರಗಿಸಿ ಬಿಡೋದು. ಅದನ್ನು ಈಗ ಆಗೈತಿ. ಈಗ ಸ್ವಲ್ಪ ಹಾಕಿ ನೋಡ್ಬೋದು ಬೇಕಾದ್ರೆ. ಬಂದೈತಿ. ಇಷ್ಟಾದ್ರೆ ಆಗ್ತದೆ ಸಾಕು. ಇದನ್ನೆಲ್ಲ ಆಗತ್ರಾಗ ಹಿಟ್ಟಿನೊಳಗೆ ಕಲಿಸ್ಕೊಂಬಿಡ್ಬೇಕು. ಇದನ್ನು ನವಣೆ ಅಕ್ಕಿ ಹಿಟ್ಟಿನೊಳಗೆ. ಇದು ತೆಂಬಿಟ್ಟು ಉಂಡೆ ಭಾಳ ಚಲೋ ಆಕತ್ತಿದು. ಆಮೇಲೆ ಇದನ್ನೆಲ್ಲ ಹಿಟ್ಟು ಪೌಡ್ರ್ ಇದಾದಿಂದ ಒಂದು ಸ್ವಲ್ಪ ತುಪ್ಪ ಹಾಕ್ಬೇಕು.
ಸ್ವಲ್ಪ ತುಪ್ಪ ಹಾಕೋಣ. ಸ್ವಲ್ಪ ಇದ್ರೊಳಗೆ ಹಾಕಿ ತಿರುವಾಡ್ಬೇಕು. ಎಲ್ಲ ಕಲಿಸ್ಕೋಬೇಕು. ಇದನ್ನು ಕರಗ್ತೈತೆ ಅದು ತುಪ್ಪ ತಾನ ಬಿಸಿ ಐತಿ. ಈಗ ಆಗೈತಿದು. ಹಿಂಗೆಲ್ಲ ಅದನ್ನು ಹಾಕಿ ತಿರುವಾಡಿ ಕಲಿಸಿದೆವು. ಇದನ್ನು ಉಂಡೆ ಕಟ್ಟೋದು. ಇದು ತೆಂಬಿಟ್ಟು, ನವಣೆ ಅಕ್ಕಿ ತೆಂಬಿಟ್ಟಿದ್ದು. ಇದನ್ನು ನಾಗಪ್ಪಗಂತೇಳಿ ಒಂದು ಇಷ್ಟು ದೊಡ್ಡ ಉಂಡೆ ಮಾಡಿರೋದನ್ನು ಫಸ್ಟ್ನೇದ್ದು. ಒಂದು ಮೊದ್ಲೇದ್ದು ಮಾಡಿ ಇಟ್ಬಿಡೋದು ಅವಾಗ ಉಂಡೆ ಗುಂಡ್ಗೆ ಮಾಡಿ ಕಟ್ಟಿ ಇಟ್ಬಿಡೋದು. ಈ ಥರ ಉಂಡೆ ಇದೇ ಥರ ಸಣ್ಣ ಕಟ್ಟೋದು. ಇದೊಂದು ದೊಡ್ಡದು ಕಟ್ಟಿದನು. ಇದು ನಾಗಪ್ಪಗಿದು ಉತ್ತಪ್ಪ ಕಾಲು 5 ದಿವಸ. ಇದನ್ನು ನವಣೆ ಅಕ್ಕಿ ಉಂಡೆ, ಎಳ್ಳು ಉಂಡೆ, ಶೇಂಗಾದ ಉಂಡೆ ತೋರಿಸಿಲ್ಲ ಹೋದ ಹಿಡಿಯೋದಾಗ. ಇವು 3 ದಿವಸ ಅಳ್ಳ ಎಲ್ಲ ಹಾಕಿ ನೈವೇದ್ಯ ಮಾಡೋದು. ಇದೊಂದು ದೊಡ್ಡದು ಮಾಡಿದೆನು. ನೀವು ಮಾಡಿ ನೋಡಿರಿ. ನವಣೆ ಅಕ್ಕಿ ತೆಂಬಿಟ್ಟ ಬೇಸನ್ ಉಂಡೆ ಥರನ ಅಕ್ಕಾವು ಇವು. ಭಾಳ ಚಂದ ಅಕ್ಕಾವು ಇವು. ಮಾಡಬೇಕು. ವರ್ಷದಾಗ ಒಂದು ಸಲ ಮಾಡೋದು. ಹಬ್ಬ ಹುಣ್ಣಿಮೆಯಾಗ ಹಿರಿಯರು ಏನು ಮಾಡಿದಾರೋ ಅದನ್ನು ನಾವು ಮಾಡಬೇಕು. ಸ್ವಲ್ಪ ಸ್ವಲ್ಪ ಆಗೋತ್ತಕ್ಕೆ ನೈವೇದ್ಯ ಪುರ್ತಕ ಆಗೋತ್ತಕ್ಕೆ ಮಾಡಬೇಕು. ಇದನ್ನು ಈ ಥರ ಉಂಡೆ ಕಟ್ಟಿಟ್ಕೋಬೇಕು. ಅವನ್ನ ಇಷ್ಟ ತೆಂಬಿಟ್ಟು ಅದು ಇವು ತೆಂಬಿಟ್ಟು ನೋಡಿ. ಇವು ಇಷ್ಟು ಚಂದ ಅಕ್ಕಾವು ಇವು ತೆಂಬಿಟ್ಟ. ಭಾಳ ಸೂಪರ್. ಬೇಸನ್ ಉಂಡೆಗತೆನ ಅಕ್ಕಾವು. ನವಣೆ ಅಕ್ಕಿದು ಭಾಳ ಚಲೋ. ಇದು ನವಣೆ ಅಕ್ಕಿ ತಿನ್ನೋದ್ರಿಂದ ಭಾಳ ಆರೋಗ್ಯಕ್ಕೆ ಚಲೋ. ಇದು ದೇವ್ರ ಹೆಸರಿನ ಮ್ಯಾಗ ಮಾಡಿ ನೈವೇದ್ಯ ಮಾಡಿ ನಾವು ತಿನ್ನೋದು. ಇದು ಇಷ್ಟ ಸ್ವಲ್ಪ ಮಾಡಿರ್ತೀವಿ ನಾವು. ಇದು ಬೇಸನ್ ಉಂಡೆ ಥರನೇ ಆಗಿರ್ತೈತಿ. ಮಾಡಿ ನೋಡಿರಿ. ಹೆಂಗಾಗೈತಿ ಹೇಳ್ರಿ. ಭಾಳ ಸೂಪರ್ ಆಗಿರ್ತೈತಿ ತೆಂಬಿಟ್ಟ. ನವಣೆ ಅಕ್ಕಿ ತೆಂಬಿಟ್ಟು ಅಂತಾರೆ ಇದಕ್ಕೆ. ಮಾಡಿ ನೋಡಿರಿ ನೀವು. ಹೆಂಗಾಗೈತಿ ಹೇಳ್ರಿ. ಆಯ್ತು, ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ. ಸೂಪರ್ ನವಣೆ ಅಕ್ಕಿ ತೆಂಬಿಟ್ಟು ಉಂಡೆ. ಬಾಯ್.